ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪರಿಚಯಿಸ್ತಾ ಇರುವಂತಹ ಕೃತಿ ಗಾಡ್ ಈಸ್ ನಾಟ್ ರೀಚಬಲ್. ಸುಮಾರು 1 ತಿಂಗಳಾಗಿತ್ತು ಪುಸ್ತಕ ಕೈ ಸೇರಿ. ಓದೋದ್ ಬಿಡುವಿರ್ಲಿಲ್ಲ. ಓದೋದಕ್ಕೆ ಕೈಗೆ ತಗೊಂಡ ತಕ್ಷಣ ಒಂದೂವರೆ ದಿವಸದಲ್ಲಿ ಓದಿ ಮುಗಿಸಿದಂತಹ ಕೃತಿ. ಅಂದ್ರೆ ಅಷ್ಟು ಒಂದು ಸೆಳೆತ ಇದೆ ಬರಹದಲ್ಲಿ. ನಿಮ್ಮನ್ನ ಒಂದೇ ಗುಕ್ಕಿಗೆ ಓದಿಸ್ಕೊಳುತ್ತೆ. ಪ್ರಾರಂಭದಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನನಗೆ ಮೊದಲನೇ ಅಧ್ಯಾಯ ಯಾಕೆ ಎಲ್ಲೆಲ್ಲಿ ಓಡ್ತಾ ಇದೆ ಅನ್ನೋ ಒಂದಷ್ಟು ದ್ವಂದ್ವಗಳಿತ್ತು. ಕಥಾನಾಯಕ ಸ್ಟಾರ್ಟಿಂಗ್ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾನೆ, ಏನಿದ್ ಹೀಗಿದ್ಯಲ್ಲ ಅಂತ. ಬಟ್ ಅದನ್ನ ತಗೊಂಡೋಗೋ ರೀತಿ ಇದೆಯಲ್ಲ, ಅದು ತುಂಬಾ ಅದ್ಭುತವಾಗಿದೆ. ಅದು ಯಾಕೆ ಏನು ಅನ್ನೋದನ್ನ ಹಾಗೆ ಒಂದಕ್ಕೊಂದು ತಿರುವುಗಳನ್ನ ಕೊಡ್ತಾ ಆ ಕಥೆಯನ್ನು ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ ಅಂತ ಅನಿಸ್ತು. ಈ ಕಥೆನ ಓದ್ತಾ ನನ್ಗನ್ಸಿದ್ದೇನು ಅಂದ್ರೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡಿದ್ರೆ ಇದನ್ನ ತುಂಬಾ ಅದ್ಭುತವಾಗಿರುತ್ತೆ ಅಂತ ಅನಿಸ್ತು. ಆ ರೀತಿಯ ಒಂದು ವಿಲನ್ ಇದ್ದಾರೆ, ಮತ್ತೆ ಒಂದಷ್ಟು ಫಿಲ್ಮ್ ಬೇಕಾಗಿರುವಂತ ಎಲ್ಲಾ ಮೆಟೀರಿಯಲ್ಗಳು ಸಹ ಇದ್ರಲ್ಲಿ ಇದೆ. ಅಂದ್ರೆ ಈಗ ದೇವರು ಇಲ್ಲಿ ನೋಡ್ತೀವಲ್ವ, ಶೀರ್ಷಿಕೆ ಗಾಡ್ ಈಸ್ ನಾಟ್ ರೀಚಬಲ್ ಅಂದ್ರೆ ನಮ್ ಕೈಗೆ ಸಿಗ್ತಾ ಇಲ್ವಾ ದೇವ್ರು. ಅಂದ್ರೆ ಇಲ್ಲಿ ಹುಡುಕಾಟವು ಒಂದು ದೇವರ ಹುಡುಕಾಟದ ಬಗ್ಗೆ. ದೇವ್ರು ಅಂದ್ರೆ ವ್ಯಾಖ್ಯಾನನೇ ಒಬ್ಬೊಬ್ಬರ ರೀತಿಯಲ್ಲಿ ಒಂದೊಂದಿರುತ್ತೆ. ಅಂದ್ರೆ ಒಬ್ಬರ ದೃಷ್ಟಿಯಲ್ಲಿ ಅನ್ನ ದೇವರಾದ್ರೆ ಮತ್ಯಾರಿಗೋ ಅಕ್ಷರ ದೇವ್ರು, ಮತ್ತೆ ಇನ್ಯಾರಿಗೋ ಅಮ್ಮ ದೇವ್ರು ಅಥವಾ ಕೆಲಸವೇ ದೇವ್ರು, ಹೀಗೆಲ್ಲ ಹೇಳ್ತಾ ಇರ್ತೀವಲ್ವಾ. ಈ ಪುಸ್ತಕದಲ್ಲಿ ದೇವ್ರು ಅಂದ್ರೆ ಯಾರು ಅನ್ನೋದನ್ನ ನಾವು ಓದಿ ತಿಳ್ಕೊಬೇಕಾಗುತ್ತೆ. ನನಗೆ ಇದ್ರಲ್ಲಿ ತುಂಬಾ ಇಷ್ಟವಾದಂತ ಪಾರ್ಟ್ ಯಾವುದು ಅಂದ್ರೆ ಕಾಶಿಯ ವರ್ಣನೆ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ ಕಾಶಿಯ ವರ್ಣನೆ. ನೀವು ಓದ್ತಾ ಇದ್ರೆ ಅಕಸ್ಮಾತ್ ಆಲ್ರೆಡಿ ನೀವು ಕಾಶಿಯನ್ನು ನೋಡಿದ್ರೆ ರಿಕಾಲ್ ಆಗುತ್ತೆ, ಅಥವಾ ನೀವು ಕಾಶಿಯನ್ನು ನೋಡಿಲ್ಲ ಅಂದ್ರೆ ಇವರ ಒಂದು ವಿವರಣೆ ನಿಮಗೆ ಕಾಶಿಯನ್ನ ಒಂದು ರೌಂಡ್ ಹಾಕಿಸ್ಕೊಂಡ್ ಬರುತ್ತೆ. ಅಷ್ಟು ಚೆನ್ನಾಗಿದೆ. ನಾನ್ ನೋಡಿಲ್ಲ ಕಾಶಿ, ಬಟ್ ಇದು ಓದಿದ್ಮೇಲೆ ಒಂದ್ಸಾರಿ ಅದ್ರ ಕಾಶಿಗೆ ಹೋಗ್ಬರ್ಬೇಕಲ್ರಿ ಅಂತ ಅನಿಸ್ತು. ಅಷ್ಟು ಅದ್ಭುತವಾಗಿದೆ. ನಿರೀಕ್ಷಿಸೋದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಒಂದಷ್ಟು ತಿರುವುಗಳಿದೆ ಅನಿಸ್ತು. ಇನ್ನೊಂದಷ್ಟು ಏನಾದ್ರೂ ಕೊಡ್ಬೋದೇನೋ ಓದುಗರಿಗೆ ಅನಿಸ್ತಾ. ಅಂದ್ರೆ ಯಾವ್ದಾದ್ರು ಜೀವನಾನುಭವಗಳನ್ನ ಮಧ್ಯ ಸಣ್ಣ ಸಾಲುಗಳಲ್ಲಿ ಸೇರ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಅಂಡರ್ಲೈನ್ ಎಳೆಯುವಂತ ಒಂದಷ್ಟು ಸಾಲುಗಳು ಇರ್ಬೇಕಿತ್ತೇನೋ ಅನ್ನೋ ಸಣ್ಣದೊಂದು ನ್ಯೂನ್ಯತೆ ನನ್ಗೆ ಇದ್ರಲ್ಲಿ ಕಾಣಿಸಿತ್ತು. ಉಳಿದಂತೆ ತುಂಬಾ ಅದ್ಭುತವಾದಂತಹ ಕಾದಂಬರಿ. ಅದ್ರ ಜೊತೆಗೆ ನೀವೇನಾದ್ರೂ ಮೊದಲು ಓದುಗರಾದ್ರೆ ಧಾರಾಳವಾಗಿ ಓದ್ಬೋದು ಈ ಪುಸ್ತಕನ. ಚೆನ್ನಾಗಿದೆ. ಧನ್ಯವಾದ.